ಮುಖ್ಯಮಂತ್ರಿಗಳ ಎದುರೇ ನಾನು ಲೋಕಸಭೆಗೆ ಸ್ಪರ್ಧಿಸಲ್ಲ ಅಂತ ಹೇಳಿ ಸಚಿವ ಮಹದೇವಪ್ಪ ಅವರು ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ. ನಾನು ಪಕ್ಷಕ್ಕೆ ಬೇಕಾದಷ್ಟು ತ್ಯಾಗ ಮಾಡಿಬಿಟ್ಟಿದ್ದೀನಿ, ಈಗ ಮತ್ತೆ ತ್ಯಾಗ ಮಾಡಿ ಅಂತಂದ್ರೆ ನಾನು ಮಾಡಲ್ಲ ಅನ್ನೋ ರೀತಿಯಲ್ಲಿ ಹೇಳಿದಂಗಿದೆ. ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡೋನು ನಾನು, ಲೋಕಸಭೆ ಚುನಾವಣೆಗೆ ನಾನು ನಿಲ್ಲೋದಿಲ್ಲ, ಸಿಎಂ ಎದುರೇ ಈ ಮಾತು ಹೇಳಿದ್ದೇನೆ ಅಂತ ಮಹದೇವಪ್ಪ ಹೇಳಿಬಿಟ್ಟಿದ್ದಾರೆ. ಬೆಸ್ಟ್ ಅಭ್ಯರ್ಥಿಗಳನ್ನು ಹುಡುಕಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನನ್ನ ಮಗ ಬೋಸ್ ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಅದನ್ನು ಮುಖ್ಯಮಂತ್ರಿಗಳ ಮುಂದೆ ಹೇಳ್ಬಿಟ್ಟಿದ್ದಾರೆ. ಪಾರ್ಲಿಮೆಂಟ್ ನಿಲ್ಲೋದೇ ಇಲ್ಲ ಅಂದ್ರೆ ಪುನಃ ಯಾಕೆ ಹೇಳ್ತೀರಿ? ನಾನು ಚುನಾವಣೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇನ್ ಪ್ರೆಸೆನ್ಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಐ ಹ್ಯಾವ್ ಟೋಲ್ಡ್ ಐ ನಾಟ್ ಕಂಟೆಸ್ಟ್ ಪಾರ್ಲಿಮೆಂಟ್. ಹೌದು, ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ಡಿ.ಕೆ. ಶಿವಕುಮಾರ್ ನಂಬರ್ 1 ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ನೋಡಿ, ಹುಡುಕಿ ನೀವು ಸರ್ವೆ ಮಾಡಿಸಿ. ನನ್ನ ಸಹೋದ್ಯೋಗಿ ಮಸೂದ್ ಈಗ ಪೊಲಿಟಿಕಲ್ ಬ್ಯೂರೋದಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಏನು ಮುಖ್ಯಮಂತ್ರಿಗಳಿಗೆ ಪಾರ್ಲಿಮೆಂಟಿಗೆ ನಿಂತುಬಿಡಿ ಅಂತ ಹೇಳ್ತಾ ಇದ್ದಾರೆ, ಸೀಟ್ ಖಾಲಿ ಆಗತ್ತೆ, ನಾನೊಂದು ಟಾವೆಲ್ ಹಾಕ್ಬಿಡೋಣ ಅಂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿಗೆ, ಏನು ಕತೆ? ಅರುಣ್, ಒಂದಷ್ಟು ಕ್ಷೇತ್ರಗಳಲ್ಲಿ ಪ್ರಮುಖ ಸಚಿವರನ್ನ 12 ಸಚಿವರನ್ನ ಮೌಖಿಕವಾಗಿ ನೀವು ಸ್ಪರ್ಧೆ ಮಾಡಿಸಲೇಬೇಕು ಅನ್ನುವಂತಹ ಒಂದು ತಾಕೀತನ್ನು ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ಗೆ ರವಾನೆ ಮಾಡಿದೆ. ಕಳೆದ ಡಿಸೆಂಬರಿಂದಲೂ ಕೂಡ ಬಹುತೇಕ ಸಚಿವರು ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ಈ ಪೈಕಿ ಎಚ್ ಸಿ ಮಹದೇವಪ್ಪನವರು ಕೂಡ ಒಬ್ಬರು. ಇವತ್ತು ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಎದುರೇ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ಯಾವುದೇ ಲೋಕಸಭೆ ಕ್ಷೇತ್ರಕ್ಕೆ ನನ್ನ ಅಭ್ಯರ್ಥಿ ಅಲ್ಲ, ಆಕಾಂಕ್ಷಿ ಅಲ್ಲ, ನಾನು ಸ್ಪರ್ಧೆ ಮಾಡೋದೇ ಇಲ್ಲ, ಇದನ್ನು ಮುಖ್ಯಮಂತ್ರಿಗಳ ಎದುರೇ ಹೇಳ್ತಾ ಇದ್ದೀನಿ ಅಂತ ಸ್ಪಷ್ಟ ನುಡಿಗಳಲ್ಲಿ ಹೇಳಿದ್ದಾರೆ. ನಾವು ಇನ್ನೂ ಕೂಡ ಪ್ರಶ್ನೆಗಳನ್ನ ಜಾಸ್ತಿ ಮಾಡೋ ಹಂತದಲ್ಲಿದ್ದಾಗ ಒಂದು ರೀತಿಯಲ್ಲಿ ತಾಳ್ಮೆ ಕಳ್ಕೊಂಡಂತಹ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಬೆಸ್ಟ್ ಕ್ಯಾಂಡಿಡೇಟ್ಗಳು, ಅವ್ರನ್ನ ನಿಂತ್ಕೊಳ್ಳೋದಕ್ಕೆ ಹೇಳಿ ನೀವೇ ಸರ್ವೆ ಮಾಡಿ, ನೀವೇ ಯಾವ ಕ್ಷೇತ್ರ ಅಂತ ಹೇಳಿ ಅನ್ನೋ ಮಟ್ಟಕ್ಕೂ ಕೂಡ ಗರಂ ಆಗಿ ಮಾತಾಡೋ ಮಟ್ಟಕ್ಕೂ ಹೋದರು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ನಿಂತ್ಕೊಳ್ಳೋದಿಲ್ಲ ಅಂತ. ಈ ಸಚಿವರಿಗೆ ಒಂದು ಕಡೆ ಇಮೇಜ್ ಹೋಗುತ್ತೆ ಸೋತ್ರೆ ಅಂತ, ಇನ್ನೊಂದು ಕಡೆ ಹಾಲಿ ಸಚಿವ ಸ್ಥಾನನೂ ಕೂಡ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರ. ಜೊತೆಗೆ ನಿಂತ್ಕೊಂಡು ಒಮ್ಮೆ ಗೆದ್ದರೂ ಕೂಡ ಸಂಸದರಾಗಿ ಮುಂದುವರಿಬೇಕಾಗುತ್ತೆ, ಇರೋ ಸಚಿವ ಸ್ಥಾನನೂ ಕೂಡ ಕಳ್ಕೊಳ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲೇ ಬಹುತೇಕ ಸಚಿವರು ಸ್ಪರ್ಧೆಗೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಸೂಚನೆ ಮೇಲೆ ಸೂಚನೆ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಒಲವು ತೋರಿಸ್ತಾರೆ ಇಲ್ವೋ ಗೊತ್ತಾಗ್ತಾ ಇಲ್ಲ. ಆದರೆ ಚಾಮರಾಜನಗರ ಕ್ಷೇತ್ರಕ್ಕೆ ಇವರು ಎಚ್ ಸಿ ಮಹದೇವಪ್ಪ ನಿಂತ್ಕೋಬೇಕು ಅಂತ ಡಿ.ಸಿ.ಎಂ ಅವರು ಕೂಡ ಕರೆದು ಹೇಳಿದ್ದಾರೆ. ಆದರೆ ನಾನು ಮಾತ್ರ ನಿಂತ್ಕೊಳ್ಳಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಪುತ್ರ ಸುನಿಲ್ ಬೋಸ್ಗೆ ಅಲ್ಲಿನ ಕ್ಷೇತ್ರದ ಶಾಸಕರು, ಮುಖಂಡರು, ಜನರೇ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತ ಪರೋಕ್ಷವಾಗಿ ತಮ್ಮ ಮಗನ ಹೆಸರನ್ನ ಮುಂದೆ ಬಿಡ್ತಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಸಚಿವರ ನಿರಾಸಕ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಪರಿಹಾರ ಕಂಡುಕೊಳ್ಳುತ್ತೆ ಕಾದು ನೋಡಬೇಕು. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.